ಮುರಿದು ಹೋದ, ಮುಕ್ಕಾದ, ಒಡೆದು ಹೋದ ಗಂಟೆಗಳಿಂದ ದುಷ್ಫಲಗಳು ಉಂಟು. ಒಂದಕ್ಕೊಂದು ಬಡದಾಗ ಬರುವಂಥ ಶಬ್ದ ಆಹತನಾದ. ಈ ಘಂಟೆ ಅನ್ನೋದು ಪ್ರಣವನಾದ ಬರಬೇಕು. ಪ್ರಣವನಾದ ಅಂದರೆ ಓಂಕಾರ ಬರಬೇಕು. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಗೆಳೆಯರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮನೇ ಅಂತ ಭಾವಿಸ್ಬೋದು. ನಾವೆಲ್ಲರೂ ಪ್ರತಿದಿನ ಅಥವಾ ವಾರಕ್ಕೆ ಒಮ್ಮೆ ಆದರೂ ನಾವು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಇರ್ತೀವಿ. ಆ ದೇವಸ್ಥಾನದಲ್ಲಿ ನಾವು ಒಳಗಡೆ ಹೋದಾಗ ನೀವೇನು ನೋಡ್ತೀರಾ? ಮೊದಲನೇದಾಗಿ ದೇವ್ರನ್ನ ನೋಡೋಕ್ಕಿಂತ ಮುಂಚೆ ಗಂಟೆಯನ್ನು ಬಾರಿಸಿ ದೇವರನ್ನು ನೋಡಿ ನೀವು ನಮಸ್ಕಾರವನ್ನು ನೀವು ಮಾಡ್ಕೊತೀರ. ಈ ಗಂಟೆ ದೇವಸ್ಥಾನದಲ್ಲಿ ಯಾತಕ್ಕೋಸ್ಕರ ಅನಾದಿ ಕಾಲದಿಂದಲೂ ಅಲ್ಲಿ ಹಾಕಿರ್ತಾರೆ ಅನ್ನೋದು ನಮ್ಮಲ್ಲಿರುವಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಮನೆಯಲ್ಲೂ ಸಹ ನಾವು ಗಂಟೆಯನ್ನು ಬಾರಿಸಿ ನಾವು ದೇವರ ಒಂದು ಆರತಿಯನ್ನು ಬೆಳಗಿ ದೇವರನ್ನು ನಾವು ನಮ್ಮ ಇಷ್ಟಾರ್ಥಗಳನ್ನು ನಾವು ಕೇಳ್ಕೊತಾ ಇರ್ತೀವಿ. ಈ ಗಂಟೆಯ ಒಂದು ಉದ್ದೇಶವಾದರೂ ಏನು? ಯಾತಕ್ಕೆ ಗಂಟೆಯನ್ನು ಬಾರಿಸ್ತೀವಿ ದೇವಸ್ಥಾನಕ್ಕೆ ಹೋದಾಗ ಅಥವಾ ಮನೆಯಲ್ಲಿ? ಈ ಗಂಟೆಯ ಬಗ್ಗೆನೇ ಇವತ್ತಿನ ದಿನ ಈ ಗಂಟೆಯ ನಾದದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ನಮ್ಮ ಕಾರ್ಯಕ್ರಮದಲ್ಲಿ ವಾದಿರಾಜ ಪ್ರಸನ್ನ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಗುರುಗಳೇ, ಈ ಗಂಟೆಯ ಬಗ್ಗೆ ಸಾಕಷ್ಟು ನಾವು ಕೇಳ್ತಾ ಬರ್ತಾ ಇದ್ದೀವಿ. ಆದರೆ ಈ ಗಂಟೆಯಿಂದ ಏನು ಉಪಯೋಗ? ಏತಕ್ಕೋಸ್ಕರ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಇದನ್ನು ಉಪಯೋಗಿಸ್ತಾ ಬರ್ತಾ ಇದ್ದಾರೆ? ಈ ಗಂಟೆಯ ಬಗ್ಗೆ ತಾವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀರಂಗ. ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಗಂಟೆ ಅನ್ನೋ ವಿಷಯನೇ ತುಂಬ ದೊಡ್ಡದಾದ ವಿಷಯ, ಅಗಾಧವಾದ ವಿಷಯ. ಈ ಗಂಟೆ ಅನ್ನೋದು ಪ್ರಣವನಾದ ಬರಬೇಕು. ಪ್ರಣವನಾದ ಅಂದರೆ ಓಂಕಾರ ಬರಬೇಕು. ಓಂಕಾರ ಬರುವಂಥ ಗಂಟೆ ಮತ್ತು ಓಂಕಾರದ ಪ್ರತಿಧ್ವನಿಯ ಗಂಟೆ ಬಹಳ ಶ್ರೇಷ್ಠವಾದ ಗಂಟೆ. ಇದು ಯಾತಕ್ಕೆ ತಂದರು ಅನ್ನೋ ಪ್ರಶ್ನೆ ಬಹಳ ಚೆನ್ನಾಗಿದೆ. ಇದು ಭಾರತೀಯ ಮಹರ್ಷಿಗಳ ಅಂತರ್ದರ್ಶನದ ವಿಷಯ. ಅಂದರೆ ಅವರು ತಮ್ಮ ಜೀವನನ ತಪಸ್ಸಿಯಾಗಿಟ್ಟುಕೊಂಡು ತಮ್ಮ ಸಾಧನಾ ಮಾರ್ಗದಲ್ಲಿ ಇಡೀ ಜೀವನನೇ ಮುಡಿಪಾಗಿಟ್ಕೊಂಡು ಅವರು ಸಾಧನೆ ಮಾಡಿದ್ದು ಎರಡು ವಿಷಯಗಳಲ್ಲಿ. ಒಂದು, ಬೆಳಕಿನ ಬಗ್ಗೆ ಅನ್ವೇಷಣೆ ಮಾಡಿದ್ರು ಮತ್ತು ಶಬ್ದದ ಬಗ್ಗೆ ಅನ್ವೇಷಣೆ ಮಾಡಿದ್ರು. ಇವೆರಡರಲ್ಲೂ ಅವರು ಗುರಿ ಮುಟ್ಟಿದ್ರು. ಆ ಗುರಿ ಮುಟ್ಟಿದಂಥ ಮಹರ್ಷಿಗಳ ಅಂತರ್ದರ್ಶನದ ವಿಷಯ ಏನಪ್ಪ ಅಂದರೆ, ಯೋಗ ಸಮಾಧಿ ಸ್ಥಿತಿನಲ್ಲಿ ತಾನಾಗಿ ಮೊಳಗ್ತಾ ಇರುವಂತಹ ಅನಾಹತ ನಾದ, ಅದು ಓಂಕಾರ ಅಥವಾ ಪ್ರಣವ. ಅಂದರೆ ಯಾವುದು ಯೋಗ ಸಮಾಧಿಯೊಳಗಡೆ ಆ ಒಂದು ಮಹಾಯೋಗಿಯ ಅಂತರ್ದರ್ಶನದ ಆ ಒಂದು ಶ್ರವಣದ ವಿಷಯ ಇದೆಯಲ್ಲ, ಆ ಹೃದಯದಲ್ಲಿ ಯಾವ ಒಂದು ನಮ್ಮ ಹೃದಯದ ಮಧ್ಯದಲ್ಲಿ ತಾನಾಗಿ ಮೊಳಗ್ತಾ ಇರತಕ್ಕಂತಹ ಅನಾಹತನಾದ, ಅದು ಪ್ರಣವ. ತಾನಾಗಿ ಮೊಳಗ್ತಾ ಇರುತ್ತೆ, ಮಿಡಿತಾ ಇರುತ್ತೆ. ಪ್ರಣವನಾದ ಹೊಮ್ಮುತ್ತಾ ಇರುತ್ತೆ. ಆದರೆ ನಾವು ಅದರ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ. ನಾವು ಅದನ್ನು ಅಂತರ್ದರ್ಶನದಲ್ಲಿ ನಾವು ಅನ್ವೇಷಣೆ ಮಾಡಲಿಲ್ಲ, ತಪಸ್ಸೆ ಮಾಡಲಿಲ್ಲ. ಹಾಗಾಗಿ ನಮಗೆ ಅದು ಕೇಳಿಸ್ತಾ ಇಲ್ಲ. ಆದರೆ ತ್ರಿಕಾಲ ಸತ್ಯ, ಮಹರ್ಷಿಗಳು ತಾವು ಕಂಡಂತಹ ಸತ್ಯ ಅದು ಯಾವಾಗಲೂ ತ್ರಿಕಾಲವಾದ ಸತ್ಯ. ಅದನ್ನು ಇವರೇನು ಮಾಡಿದ್ರು, ಈ ಭಾರತೀಯ ಮಹರ್ಷಿಗಳು ಈ ಪ್ರಣವನಾದನ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ಪ್ರತಿಯೊಬ್ಬರಿಗೂ ತಿಳಿಬೇಕು ಅಂತ
ಅವರ ಒಳಗಡೆ ಕೇಳಿಸ್ತಾ ಇದ್ದಂಥ ನಾದನ ಆಚೆ ಕಡೆ ಬೇರೆ ಬೇರೆ ವಿಷಯಗಳಲ್ಲಿ ಅವರು ಅನ್ವೇಷಣೆ ಮಾಡಿ ನಮ್ಮ ಉಪಯೋಗಕ್ಕಾಗಿ 3 ವಿಷಯಗಳಲ್ಲಿ ಅವರು ಪ್ರಣವನಾದನ ಗುರುತಿಸಿದ್ರು. ಯಾವುದ್ಯಾವುದಪ್ಪ ಅಂದರೆ ಮೊಟ್ಟ ಮೊದಲನೇದಾಗಿ ಘಂಟೆ. ಇದು ಆಹತನಾದ, ಅಂದರೆ ಒಂದಕ್ಕೊಂದು ಬಡ್ದಾಗ ಬರುವಂಥ ಶಬ್ದ ಆಹತನಾದ. ತಾನೇ ತಾಳಾಗಿ ಮೊಳಗ್ತಾ ಇರೋದು ಅನಾಹತನಾದ. ಅಂದರೆ ಘಂಟೆಯಲ್ಲಿ ಕಂಡಿಡ್ಕೊಂಡ್ರು ಪ್ರಣವನಾದನ್ನು ಹೋಲುತ್ತೆ ಅಂತ. ಮತ್ತು ಎರಡನೇದಾಗಿ ಜಯಗಂಟೆ ಅಥವಾ ಇವಾಗ ನಾವು ಪದ ಬಳಕೆಯಲ್ಲಿರುವ ಜಾಂಗಟೆ ಅಥವಾ ಜಾಗಟೆ ಅನ್ನೋ ವಿಷಯದಲ್ಲಿ ಅದನ್ನು ಕಂಡುಹಿಡ್ಕೊಂಡ್ರು. ಮತ್ತು ಮೂರನೇದಾಗಿ ಶಂಖದಲ್ಲಿ. ಈ 3 ಕೂಡ ಪ್ರಣವನಾದವನ್ನು ಹೋಲುತ್ತೆ. ಒಳಗಡೆ ಕೇಳ್ತಾ ಇರ್ತಕ್ಕಂಥ ಅನಾಹತನಾದಕ್ಕೂ ಆಹತನಾದಕ್ಕೂ ಒಟ್ಟಾಗಿ ಸೇರುತ್ತೆ ಅನ್ನೋ ಒಂದು ವಿಷಯನ ಅವ್ರು ಕಂಡುಹಿಡಿದು ನಮಗೆಲ್ಲ ಅದನ್ನು ಉಪಯೋಗಕ್ಕೆ ಕೊಟ್ಟರು. ಯಾತಕ್ಕೆ ಕೊಟ್ಟರು ಅಂದರೆ ಪೂಜಾಧಿಕಾರಿಗಳಿಗೆ, ನಾವು ಮಾಡ್ತಕ್ಕಂಥ ಯೋಗ ಸಾಧನೆಗಳಿಗೆ, ನಾವು ಮಾಡ್ತಕ್ಕಂತಹ ಪ್ರತಿನಿತ್ಯದ ಕೆಲಸಗಳಿಗೆ, ಏಕಾಗ್ರತೆಗೆ, ಮನಸ್ಸಿನ ಆಂದೋಲನಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಈ ಪ್ರಣವನಾದ ಬಹಳವಾಗಿ ತುಂಬ ಉಪಯುಕ್ತವಾಗಿದೆ. ಅಂದರೆ ಪ್ರಣವನಾದ ಅನ್ನೋದು ಓಂಕಾರ, ಓಂಕಾರದ ಶಬ್ದ ಈ ಒಂದು ಘಂಟೆಗಳಲ್ಲಿ ಬಂದರೆ ಅದು ಶ್ರೇಷ್ಠವಾದ ಘಂಟೆ ಅಂತ ನಾವು ತಿಳ್ಕೊಬೋದು. ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಹಾಗಾಗಿ ನನಗೆ ಅಂದರೆ ನಮ್ಮ ವ್ಯೂವರ್ಸ್ಗೆ ಒಂದು ಸಂದೇಹ ಇದ್ದೇ ಇರುತ್ತೆ. ಈ ಗಂಟೆನ ನಾವು ಯಾಕೆ ಬಾರಿಸ್ತೀವಿ, ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಗಂಟೆಗೂ ನಾವು ಇಲ್ಲಿ ನೋಡೋ ಗಂಟೆಗೂ ಏನು ವ್ಯತ್ಯಾಸ ಇದೆ, ಅದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಇದರಲ್ಲಿ ಗಂಟೆನ ನೀವು ಕೇಳಿದ್ದು 2 ಪ್ರಶ್ನೆ. ನಾವು ಗಂಟೆನ ಉಪಯೋಗಿಸೋದ್ರಿಂದ ಫಲ ಏನು, ಯಾವ ಥರದ ಗಂಟೆ ಉಪಯೋಗಿಸ್ಬೇಕು, ಮತ್ತು ಈ ಗಂಟೆಯ ಶಬ್ದ ಯಾವ ರೀತಿ ಇದೆ, ಇದರ ಅನುರಣ ಅಥವಾ ಇದರ ನಾದ ಹೆಂಗಿದೆ ಅನ್ನೋದು. ಅದನ್ನು ಭಾರತೀಯ ಮಹರ್ಷಿಗಳೇ ನಮ್ಮೆಲ್ಲ ಪೂಜಾ ಪದ್ಧತಿಗಳಲ್ಲಿ, ನೀವು ಯಾವುದೇ ಮನೆ ಗೃಹಪ್ರವೇಶ ಆಗಲಿ, ಹೋಮ ಆಗಲಿ, ಹವನ ಆಗಲಿ, ನಿತ್ಯ ಜೀವನದ ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳಾಗಲಿ, ಅಥವಾ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಾಗಲಿ, ಗರ್ಭಗುಡಿಯ ಮುಂಭಾಗದಲ್ಲಾಗಲಿ ಎಲ್ಲವೂ ಗಂಟೆಯನ್ನು ಸ್ಥಾಪಿಸಿರ್ತಾರೆ. ಕಾರಣ ಯಾಕಂತಂದರೆ ಎಲ್ಲ ಪೂಜಾ ವಿಧಾನಗಳ ಮೊದಲು ಘಂಟಾವಾದನ ಇದ್ದ ಇದೆ. ಅದು ಮಂತ್ರ ಈ ರೀತಿಯಾಗಿದೆ: ಓಂ ಆಗಮಾರ್ತಂತು ದೇವಾನಾಂ ಗಮನಾರ್ತಂತು ರಾಕ್ಷಸಾಂ ಕುರ್ವೇ ಘಂಟಾರವಂ ತತ್ರ ದೇವತಾ ಪಾನಲಾಂಛನಂ. ಇದು ಪೂಜಾ ಪದ್ಧತಿಯ ಮೊದಲ ಕಾರ್ಯಕ್ರಮ. ಯಾವುದೇ ಕಾರ್ಯಕ್ರಮ ಮಾಡಿ, ಯಾವುದೇ ಶುಭ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲು ಬರೋದು ಈ ಒಂದು ಘಂಟಾವಾದನ. ಇದರ ಒಂದು ಸೂಕ್ಷ್ಮ ಅರ್ಥ ಏನಂತಂದರೆ, ಘಂಟೆಯ ವಾದನದಿಂದ ರಾಕ್ಷಸೀ ಶಕ್ತಿಗಳು, ಅಸುರೀ ಶಕ್ತಿಗಳು ಹೊರಗೋಗ್ತವೆ ಮತ್ತು ದೇವತಾ ಶಕ್ತಿಗಳು ನಮ್ಮ ಪೂಜಾದಿ ಕಾರ್ಯಕ್ರಮಗಳಿಗೆ, ಶುಭ ಕಾರ್ಯಕ್ರಮಗಳಿಗೆ ಆಗಮಿಸುತ್ತೆ ಅನ್ನೋದು ಮೇಲ್ನೋಟಕ್ಕಿದೆ. ಇದು ಭಾರತೀಯ ಮಹರ್ಷಿಗಳ ನೋಟ. ನಮ್ಮ ಶ್ರೀರಂಗ ಮಹಾಗುರುಗಳು ಯೋಗಿವರಣ್ಯರಾದಂತಹ ತಪಶಕ್ತಿಯಲ್ಲಿ ಅವರ ಒಂದು ಜ್ಞಾನ ದೃಷ್ಟಿಯಿಂದ, ಅವರ ಒಂದು ಸ್ವಾಧ್ಯಾಯದಿಂದ ಅವರು ಕಂಡಂಥ ಸತ್ಯ ಏನಪ್ಪ ಅಂತಂದರೆ, ಆಗಮಾರ್ತಂತು ದೇವಾನಾಂ ಗಮನಾರ್ತಂತ ರಾಕ್ಷಸಾಂ ಕುರುವೆ ಘಂಟಾರವಂ ತತ್ರ ದೇವತಾ ಪಾನಲಾಂಛನಮನ್ನು ಇಷ್ಟಕ್ಕೆ ಅವರು ನಿಲ್ಲಿಸಲಿಲ್ಲ. ಇದು ವಾತಾವರಣ ಶುದ್ಧಿಗಾಯಿತು. ನಾವು ಮಹರ್ಷಿಗಳು ಕೊಟ್ಟಿದ್ದು ಮೊದಲಿದ್ದು ವಾತಾವರಣ ಶುದ್ಧಿಗಾಯಿತು. ನಮಗೇನು ಫಲ, ನಾನು ಗಂಟೆ ವಾದನ ಮಾಡ್ತೇನೆ, ನನಗೇನು ಫಲ ಅನ್ನೋದನ್ನು ನಮ್ಮ ಶ್ರೀರಂಗ ಮಹಾಗುರುಗಳು ಹೇಳಿದರು. ಯಾವ ರೀತಿಯಾಗಿ ಹೇಳಿದ್ರು ಅಂದರೆ, ಅವರು ಯೋಗಶಕ್ತಿ ತಪೋಶಕ್ತಿಯಿಂದ ಹೇಳಿದರು. ಏನನ್ನು ಹೇಳಿದ್ದಾರೆ, ನಮ್ಮಲ್ಲಿರ್ತಕ್ಕಂಥ ಅಸುರೀ ಶಕ್ತಿಗಳು ಹೊರಗೋಗ್ತವೆ. ಘಂಟಾ ವಾದನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ದೇವತಾ ಕೇಂದ್ರದ ನಾಡಿ ಕೇಂದ್ರಗಳು ತೆರೆಕೊಳ್ತವೆ. ಅದರಿಂದ ನಮ್ಮ ಧ್ಯಾನ, ಯೋಗ, ತಪಸ್ಸು ಇವಕ್ಕೆಲ್ಲಕ್ಕೂ ಸಹಕಾರಿಯಾಗುತ್ತೆ. ನಾವು ಯಾವುದೇ ಪೂಜಾ ಫಲಗಳು ಮಾಡಿದ್ರೂ ಅದರ ಸಫಲಗಳು ಉಂಟಾಗುತ್ತೆ ಅನ್ನೋದು ಮೊಟ್ಟ ಮೊದಲನೇ ನಿಮ್ಮ ಪ್ರಶ್ನೆಗೆ ಉತ್ತರ ಆಯಿತು. ಅಂದರೆ ಗಂಟೆ ಯಾಕೆ ತಂದರು, ಗಂಟೆಯ ನನಗೇನು ಪ್ರಯೋಜನ, ಮತ್ತು ಇನ್ನು ಈ ಗಂಟೆಯ ನಾದದ ಬಗ್ಗೆ ಹೆಂಗಿರಬೇಕಂತಂದರೆ, ಅದು ಎಲ್ಲರಿಗೂ ಗೊತ್ತು. ಸಾಮಾನ್ಯವಾಗಿ ಓಂಕಾರ ಅಂದರೆ ಏನಪ್ಪ ಅಂದರೆ ಅಕಾರ ಉಕಾರ ಮಕಾರ ಅಂತಾರೆ. ಅಷ್ಟಕ್ಕೆ ನಿಂತಿದೆಯಾ, ಇನ್ನೂ ಏನಾನ ಇದೆಯಾ ಇದರಲ್ಲಿ ವಿಷಯ ಅಂದರೆ ಖಂಡಿತ ಇದೆ. ಅದೇನಪ್ಪ ಅಂದರೆ ಅಕಾರ ಉಕಾರ ಮಕಾರ ನಾದ ಬಿಂದು. ಅಂದರೆ ದೇವನಾಗರಿ ಲಿಪಿಯ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ನಾದ ಬಿಂದು ಅಂತ ಇದೆ. ಏನಂತಂದರೆ ಇದು ಪ್ರಣವದ ತಾನೇ ತಾನಾಗಿ ಸೃಷ್ಟಿ ಸಹಜವಾಗಿರುವಂಥ ವಿಷಯ.
ಇದು ಪ್ರಣವವನ್ನು ಇನ್ನೂ ವಿಸ್ತಾರವಾಗಿ ಹೇಳಬೇಕಂದ್ರೆ ಈ ಗಂಟೆಯಲ್ಲಿ ಯಾವ ರೀತಿಯಾಗಿ ಆಹತನಾದ ಬರ್ತಾ ಇದೆ ಅಥವಾ ನಾವು ಯಾವ ರೀತಿಯಾಗಿ ಇದನ್ನು ತಯಾರು ಮಾಡಿದ್ದೀವಿ ಅಂದರೆ ಅಕಾರದ ಆರಂಭವಾಗಿ ಉಕಾರವು ಮೊಳಗುವ ಮುಂಚೆ ಅಕಾರದ ಅಂತ್ಯವು ಬಂದು ಉಕಾರವು ಪ್ರಾರಂಭವಾಗಿ ಉಕಾರದ ಅಂತ್ಯಕ್ಕೆ ಮಕಾರವು ಬಂದಾಗ ಅದು ಓಂಕಾರ ಆಗುತ್ತೆ. ಅದಕ್ಕೊಂದು ಲಯ ಇದ್ದರೆ, ಅದಕ್ಕೊಂದು ಶ್ರುತಿ ಇದ್ದರೆ ಅದೇ ನಾದ. ಈ ಶ್ರುತಿಯ ನಾದವು ಹೋಗ್ತಾ 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 ಕೇಳಿಸ್ತಾ 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 ನಿಧಾನ ಸಣ್ಣದಾಗ್ತಾ ಆಗ್ತಾ 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 ಶ್ರುತಿ ಝೀರೋ ಆಗುತ್ತೆ. ಅದೇ ಬಿಂದು ಅಂದರೆ ಅಕಾರ ಉಕಾರ ಮಕಾರ ನಾದ ಬಿಂದು. ಈ ಒಂದು ನಮ್ಮ ಆವಿಷ್ಕಾರದಲ್ಲಿ ನಮ್ಮ ಸಂಶೋಧನೆಯಲ್ಲಿ ಮಾಡಿರ್ತಕ್ಕಂಥ ವಿಷಯವಾಗಿದೆ. ಇದನ್ನು ನಾವು ಒಂದು ಸರ್ತಿ ಗಂಟಾ ವಾದನ ಮಾಡಿದ್ರೆ ನಿಮಗೂ ಅದನ್ನು ಆ ಒಂದು ಶಬ್ದನ ಕೇಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇನ್ನೂ ಬರ್ತಾ ಇದೆ. ಆ್ಯಕ್ಚುಲಿ ಅಲ್ಲಿ ಕೇಳ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ. ಬಟ್ ತುಂಬ ಪ್ರಣವವು ಓಂಕಾರದಿಂದ ಬಂದು ಓಂ 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 ಅಂತ ಬಂದು ಓಮಲ್ಲೇ ಲಯ ಆಗುತ್ತೆ. ಭಾಳ ನಾನು ಇವಾಗ ನಾವು ಲೈವಲ್ಲಿ ಕೇಳೋದ್ರಿಂದ ಆಲ್ಮೋಸ್ಟ್ ಒಂದು 30 to 50 ಸೆಕೆಂಡ್ಸ್ವರೆಗೂ ಕೇಳಿಸ್ತಾ ಇದೆ. ಬರುತ್ತೆ. ಅದು ಏನಂದರೆ ನಾವು ಈ ಗಂಟೆ ಮಾಡಿರೋದು ಪಂಚಲೋಹದಿಂದ ಮಾಡಿದ್ದೀವಿ. ಏನಂತಂದರೆ ಇದು ಯಾಕೆ ಈ ಥರ ಶಬ್ದ ಬರ್ತಾ ಇದೆ, ಮಾರ್ಕೆಟಲ್ಲಿ ಸಿಗ್ತಾ ಇರೋ ಗಂಟೆಗಳು ಯಾಕೆ ಲೊಟ ಲೊಟ ಅನ್ನುತ್ತೆ ಅಂತಂದರೆ ಅವರೆಲ್ಲ ಹಿತ್ತಾಳೆಯಲ್ಲಿ ಮಾಡಿರ್ತಾರೆ. ಹಿತ್ತಾಳೆಯಲ್ಲಿ ಮಾಡಿದಾಗ ಚೀಪಾಗಿರುತ್ತೆ, ಮತ್ತು ಹಿತ್ತಾಳೆಯಲ್ಲಿ ಮಾಡಿದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆದರೆ ನಾದದ ಬಗ್ಗೆ ಯಾರು ಹೆಚ್ಚು ತಲೆ ಕೆಡಿಸ್ಕೊತಾ ಇಲ್ಲ. ನಾನು ವೀಕ್ಷಕರಲ್ಲೂ ಹೇಳ್ತೀನಿ, ಸುಮಾರಷ್ಟು ಜನ ವೀಕ್ಷಕರಿಗೆ ಗೊತ್ತಿರುತ್ತೆ ಗಂಟೆನಲ್ಲಿ ಪ್ರಣವನಾದ ಬರಬೇಕಂತ. ಆದರೆ ವೀಕ್ಷಕರಿಗೆ ಗೊತ್ತು, ಬಹಳಷ್ಟು ಜನರಿಗೆ ಪ್ರಣವನಾದ ಬರುತ್ತೆ ಅನ್ನೋದೇ ಗೊತ್ತಿರಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಅವತ್ತು ಏನು ಸಿಕ್ತೋ ಅದನ್ನು ತಗೊಂಡ್ರು, ಅವತ್ತು ಯಾವ್ದು ಒಳ್ಳೇದಿತ್ತು ಅದನ್ನು ತಗೊಂಡ್ರು. ಆದರೆ ಎಲ್ಲ ಮನೆಗಳಲ್ಲೂ ಪ್ರಣವನಾದ ಬೇಕು. ಪ್ರಣವನಾದದಿಂದನೇ ಎಲ್ಲವೂ ಪಾಸಿಟಿವ್ ಎನರ್ಜಿ ಅಂತ ಇವತ್ತು ಏನು ಕರಿತೀವಿ ಅದಾಗುತ್ತೆ. ಮತ್ತು ನಮ್ಮ ಶ್ರೀರಂಗ ಮಹಾಗುರುಗಳು ಹೇಳಿ ಇನ್ನೊಂದು ಮಾತಿದೆ. ಏನಪ್ಪ ಅಂತಂದರೆ ಈ ಆಗಮಾರ್ತಂತು ದೇವಾನಾಮ ಹೇಳಿದ್ನಲ್ಲ, ಆ ಒಂದು ಈ ವಿಷಯನ ಹೇಳ್ತಾ ಹೇಳ್ತಾ ಒಳ್ಳೆ ಫಲಗಳು ಮಾತ್ರ ನಾವು ನೋಡಿದ್ವಿ. ಅವಾಗ ಆಗಮಾರ್ತಂತು ದೇವಾನಾಂ ಗಮನಾರ್ಥಂತ ರಕ್ಷಸಾಂ ಕುರುವೆ ಘಂಟಾರಗಂ ತತ್ರ ದೇವತಾಹ್ವಾನ ಲಾಂಛನಂ ಅಂತ ಹೇಳಿದ್ವಿ. ಆದರೆ ನಮ್ಮ ಯೋಗಿವರಣ್ಯರಾದಂಥ ಶ್ರೀರಂಗ ಮಹಾಗುರುಗಳು ಇನ್ನೊಂದು ಮಾತೇನು ಹೇಳಿದ್ದಾರೆ ಗೊತ್ತಾ? ಮುರಿದು ಹೋದ, ಮುಕ್ಕಾದ, ಒಡೆದು ಹೋದ ಗಂಟೆಗಳಿಂದ ದುಷ್ಫಲಗಳು ಉಂಟು. ಅಂದ್ರೆ ನಾವು ಇಟ್ಕೋಬಾರ್ದು ಮನೆಯಲ್ಲಿ ಅಂತ ಗಂಟೆಗಳ. ಹೌದು, ಇದು ಮಹರ್ಷಿಗಳ ನೋಟನೂ ಹೌದು. ಈಗ ನಮ್ಮ ಮನೆಯಲ್ಲಿ ಯಾವುದೋ ಒಂದು ದೇವತಾ ಮೂರ್ತಿ ಇರುತ್ತೆ, ಮುಕ್ಕಾಗಿರುತ್ತೆ, ಆಯಿತು. ಒಡೆದೋಗಿರೋ ಗಣೇಶನ ಯಾರನ್ನ ಪೂಜೆ ಮಾಡ್ತಾರ? ಮಣ್ಣಿಂದೇ ಆಗಲಿ, ಚಿನ್ನದ್ದೇ ಆಗಲಿ, ಬೆಳ್ಳಿದೇ ಆಗಲಿ, ಮುಕ್ಕಾದ ದೇವರಾಗಲಿ, ಮುಕ್ಕಾದ ಗಂಟೆಯಾಗಲಿ, ನಾದ ಬರದ ಗಂಟೆ ಆಗಲಿ, ಅಥವಾ ನೋಡಕ್ ಚೆನ್ನಾಗಿರುತ್ತೆ, ಹೇರ್ ಲೈನ್ ಕ್ರ್ಯಾಕ್ ಅಂತಾರೆ, ಕೆಳಗೆ ಬಿದ್ದೋಗಿರುತ್ತೆ, ಶಬ್ದ ಲೊಟ ಲೊಟ ಅಂತಿರುತ್ತೆ, ಮೊದಲು ಚೆನ್ನಾಗಿ ಬರ್ತಾ ಇರುತ್ತೆ. ಹೌದು, ಅದು ಏನು ಉಪಯೋಗಕ್ಕೆ ಅಂದರೆ ಅದರಿಂದ ದುಷ್ಫಲಗಳೇ ಬರುತ್ತೆ ಅಂತ. ನಮ್ಗೆ ನೆಗೆಟಿವ್ ಎನರ್ಜಿ ಹೆಂಗೆ ಬರುತ್ತಪ್ಪ ಅಂದರೆ ನಾವೇ ತಂದ್ಕೊಳ್ಳೋದು. ಕೆಲವು ಸರ್ತಿ ನಮ್ಮ ಪ್ರಾರಬ್ಧ ಕರ್ಮದಿಂದನೂ ಬರುತ್ತೆ, ಕೆಲವು ಸರ್ತಿ ನಾವು ತಂದ್ಕೋತೀವಿ. ಆದ್ದರಿಂದ ನಾವು ಬುದ್ಧಿಪೂರ್ವಕವಾಗಿ ಪಂಚಲೋಹದ ಗಂಟೆಗಳನ್ನ ಉಪಯೋಗಿಸಿದ್ರೆ ಏಕಾಗ್ರತೆಗೆ ಮತ್ತು ಸಾಧಕನಿಗೆ ಅತ್ಯಂತ ದೊಡ್ಡ ಸಾಧನ ಇದು, ಮತ್ತು ಶಾಂತಿ ಮಾರ್ಗದ ಸಂಚಾರಿ ಅಂತ ನಾವು ಹೇಳ್ಬೋದು. ಅಂದರೆ ನೀವು ಹೇಳುವಾಗೆ ಇವಾಗ ಒಡೆದೋಗಿರೋ ಗಂಟೆ ಏನಕ್ಕೆ ಹಾಗೆ ಬರ್ಬೋದು ಅಂದರೆ, ಇವಾಗ ಅದನ್ನು ಸರಿಪಡಿಸಿ ಮತ್ತೆ ಹಾಕಿದಾಗ ಪ್ರಣವನಾದ ಸರಿಯಾಗಿ ಬರ್ದಿಲ್ಲ ಅಂದರೆ ಅದು ಅಪಾರ್ಥ ಅಂತ ಹಾಗೆ ಅಂತ ಅನ್ನಿಸ್ಬೋದು. ಒಳ್ಳೆ ವಿಷಯಗಳಿಂದ ಒಳ್ಳೆ ಫಲಗಳು ಉಂಟು ಹೆಂಗೋ, ಕೆಟ್ಟದ್ರಿಂದ ಕೆಟ್ಟ ಫಲಗಳು ಉಂಟು. ಅದು ಜಾಗೃತರಾದ ನಮ್ಮ ಗ್ರಾಹಕರಿಗೆ ಗೊತ್ತಿರೋದೆ, ಅದು ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಿರೋಂಥ ವಿಷಯನೇ. ಒಳ್ಳೆಯದಿಂದ ಒಳ್ಳೆಯದಾಗುತ್ತೆ, ಕೆಟ್ಟದ್ರಿಂದ ಕೆಟ್ಟದಾಗುತ್ತೆ. ಗುರುಗಳೇ, ಹಾಗೆ ನೀವು ತಿಳಿಸ್ಕೊಟ್ರಿ ಯಾವ ಒಂದು ಲೋಹನ ಇದನ್ನ ಉಪಯೋಗಿಸಿ ಈ ಗಂಟೆಯನ್ನು ಮಾಡಲಾಗುತ್ತದೆ ಅದ್ರ ಬಗ್ಗೆ ಏನಂದರೆ, ಇದು ಪಂಚಲೋಹದಿಂದ ಮಾಡಿದ್ದೀವಿ. ಇದು ಪಂಚಲೋಹ ಅಂತಂದರೆ 5 ಲೋಹ. ಪಂಚ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ 5 ಲೋಹಗಳು. 5 ಲೋಹ ಯಾವ್ದ್ಯಾವುದಪ್ಪ ಅಂದರೆ ತಾಮ್ರ, ತವರ ಮತ್ತು ಬ್ರಾಸ್, ಅಲ್ಪ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿ.
ನಾನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಕಾಪರ್, ಟಿನ್, ಬ್ರಾಸ್, ಸ್ಮಾಲ್ ಅಮೌಂಟ್ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಇದು ಪಂಚಲೋಹ. ಈ ಪಂಚಲೋಹದಿಂದ ಹಾಕಿದ್ರೆ ಮಾತ್ರನೇ ಈ ಥರ ನಾದ ಬರೋದು. ಪೂರ್ವಿಕರು ಮಾಡ್ತಾ ಇದ್ದಿದ್ದು ಇದೇ ರೀತಿಯೇ. ಆದರೆ ಎಲ್ಲೋ ಬ್ರಿಟಿಷರು ಬಂದು ನಮ್ಮ ಒಂದು ಧರ್ಮಗ್ಲಾನಿ ಆದಾಗ ಏನಾಯಿತು, ಈ ಗಂಟೆ ಮಾಡೋರೆಲ್ಲರೂ ಬೇರೆ ಬೇರೆ ಅಕ್ಕಸಾಲಿಗರೆಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೊಟ್ಟೋದ್ರು ಅನಿಸುತ್ತೆ. ಯಾಕಂದರೆ ಆವಾಗ ನಮ್ಮ ಧರ್ಮ ಸಂಸ್ಕೃತಿ ಎಲ್ಲ ಒಂದು ಸ್ವಲ್ಪ ಕ್ಷೀಣಿಸ್ತು. ಆವಾಗ ಏನಾಯಿತು, ಎರಡು ಬೆರಳಲ್ಲಿ ಉಪಯೋಗಿಸೋಂಥ ಸಣ್ಣ ಗಂಟೆ ಬಂದಿದೆ ಮನೆಗಳಲ್ಲಿ. ಆದರೆ ಅದರಿಂದ ನಾದ ಬರುತ್ತಾ ಅಂದರೆ ಅದು ವೀಕ್ಷಕರೇ ಉತ್ತರ ಕೊಡಬೇಕು. ಸಾಮಾನ್ಯವಾಗಿ ಅದರಿಂದ ಏನು ನಾದನೇ ಹೊರಹೊಮ್ಮೋದಿಲ್ಲ. ಬರುತ್ತೆ, ಆದರೆ ಲೊಟ ಲೊಟದ ಶಬ್ದ ಬರುತ್ತೆ, ನಾದ ಬರಲ್ಲ. ಪ್ರಣವನಾದ ಬರುತ್ತಾ? ಖಂಡಿತ ಇಲ್ಲ. ಈ ವಿಷಯವಾಗಿ ನಾವು ಬಹಳ 2 ವರ್ಷದಿಂದ ಸಂಶೋಧನೆ ಮಾಡಿ ಇದು ಪ್ರಣವನಾದಾನೇ ಅನ್ನೋದಕ್ಕೆ ಪ್ರೂವ್ ಮಾಡೋಕ್ಕೆ ನಮ್ಮ ಹತ್ರ ಏನು ಸಾಕ್ಷಿ ಅಂತಂದರೆ 3 ರೀತಿಯಾಗಿ ನಾವು ನೋಡ್ಬೋದು. ಇದು ಪ್ರಣವನಾದನೇನ್ರಿ ಅಂತ ಕೇಳೋದಾದರೆ 3 ವಿಷಯವಾಗಿ ನೋಡ್ಬೋದು. ಒಂದು, ಯಾರನ್ನ ಯೋಗಿಗಳಿದ್ರೆ ಅವ್ರ ಕೈಗೆ ಇದನ್ನು ಕೊಟ್ಟರೆ ಅವ್ರು ಯೋಗ ಸಮಾಧಿಯಲ್ಲಿ ಕೇಳತಕ್ಕಂಥ ನಾದ ಈ ನಾದ ಒಂದೇ ಥರ ಹೋಲ್ತಾ ಇದೆ ಅಂತ ಪ್ರಮಾಣ ಮಾಡ್ತಾರೆ. ಮತ್ತು ಎರಡನೇದಾಗಿ, ನಾಡಿ ವಿಜ್ಞಾನ ಯಾರಿಗಿದೆ, ಆ ನಾಡಿ ವಿಜ್ಞಾನವನ್ನು ಯಾರು ಬಲ್ಲವರಾಗಿದ್ದಾರೆ, ಆ ನಾಡಿ ವಿಜ್ಞಾನ ಶಾಸ್ತ್ರವನ್ನು ಪಾರಂಗತರು ಯಾರಿದ್ದಾರೆ, ಅವ್ರಿಗಿದು ಕೊಟ್ಟಾಗ ಒಳಗಡೆ ಅನಾಹತನಾದಕ್ಕೂ ಆಹತನಾದಕ್ಕೂ ತುಂಬ 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 ಅಂದರೆ 99.9% ಅಷ್ಟು ಹೋಲುತ್ತೆ ಎಂಬುದಾಗಿ ಅವರ ಒಂದು ಕಂಡುಹಿಡಿಯಬಹುದು. ಇನ್ನು ಇವೆರಡೂ ನನಗೆ ಗೊತ್ತಿಲ್ಲ, ನಾನು ಸೈಂಟಿಫಿಕಾಗಿ ನನಗೇನ ಪ್ರೂವ್ ಮಾಡಿ ನಾನು ಅವಾಗ ತಗೋತೀನಿ ಅಂದರೆ ಹೌದು, ಅದಕ್ಕೂ ಸಾಧ್ಯ ಇದೆ. ಏನಪ್ಪ ಅಂದರೆ ಈ ಗಂಟೆಯನ್ನು ಶಬ್ದವನ್ನು ನಾವು ಧ್ವನಿ ಮುದ್ರಕದಿಂದ ರೆಕಾರ್ಡ್ ಮಾಡಿಕೊಂಡು ಸ್ಪೆಕ್ಟ್ರಮ್ ಅನಾಲಿಸಿಸ್ ಟೆಸ್ಟ್ ಅಂಡ್ ಸ್ಪೆಕ್ಟ್ರಮ್ ಪ್ಯಾಟ್ರನ್ ಟೆಸ್ಟ್ ಅಂತ ಮಾಡಿದಾಗ ಇದರ ಪ್ರಣವನಾದವನ್ನು 99.9% ಹೋಲ್ತಾ ಇದೆ, ಭಾಗಶಃ ಇದು ಪ್ರಣವನಾದವೇ ಅಂತ ನಾವು ದೃಢೀಕರಿಸ್ಬೋದು. ಇದು ನಮ್ಮ ಒಂದು 2 ವರ್ಷ ಸಂಶೋಧನೆಯ ಫಲವಾಗಿದೆ. ಇದು ಈ ಒಂದು ನಾದ ಬರ್ತಾ ಇದೆ ಅಂದರೆ ಈ ಒಂದು ನಾದ ನಮ್ಮ ಗುರುಗಳ ಒಂದು ವಿದ್ಯೆ, ಅವರ ಕಲೆ, ಅವರ ಒಂದು ಆಶೀರ್ವಾದ ಮತ್ತು ಅವರ ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಗುರುಗಳೇ, ಭಾಳ ಚೆನ್ನಾಗಿ ಒಂದು ಆಧ್ಯಾತ್ಮಿಕವಾಗಿ ವೈಜ್ಞಾನಿಕವಾಗಿ ಏನೆಲ್ಲ ಒಂದು ಲಾಭಗಳಿದೆ ಈ ಗಂಟೆಯ ಮೂಲಕ ಭಾಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ ಗುರುಗಳೇ.